ಬೆಳ್ಳುಳ್ಳಿಯ ಮೇಲೆ ಕಪ್ಪು ಬಣ್ಣ ಬಂದಿದ್ದರೆ ತಿನ್ನಬೇಕೇ ಬೇಡವೇ? ಈ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ. ಮನೆಯಲ್ಲಿ ಖರೀದಿಸಿದ ಬೆಳ್ಳುಳ್ಳಿ ಅಥವಾ ಮನೆಯಲ್ಲಿ ಬೆಳೆದ ಬೆಳ್ಳುಳ್ಳಿಯಲ್ಲಿ ಕಪ್ಪು ಕಲೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಇದು ತುಂಬಾ ವಿಚಿತ್ರವಾಗಿ ಕಾಣುತ್ತದೆ. ಹಲವರು ಇಂತಹ ಬೆಳ್ಳುಳ್ಳಿಯನ್ನ ಬಳಸುತ್ತಾರೆ. ಬೆಳ್ಳುಳ್ಳಿಯಲ್ಲಿ ಈ ರೀತಿಯ ಕಪ್ಪು ಚುಕ್ಕೆ ಒಂದು ಅಚ್ಚು. ಇದು ಸಾಮಾನ್ಯವಾಗಿ ಅಸ್ಪರ್ಜಿಲ್ಲಸ್ ಅಥವಾ ಪೆನಿಸಿಲಿಯಂ ಎಂಬ ವಸ್ತುವಾಗಿದೆ. ಹೆಚ್ಚಿನ ಗಾಳಿಯ ಆರ್ದ್ರತೆ ಬೆಳ್ಳುಳ್ಳಿಯನ್ನ ಕಡಿಮೆ ಒಣಗಿಸುವುದು. ಸಾಕಷ್ಟು ಗಾಳಿ, ಹೆಚ್ಚಿನ ತಾಪಮಾನ, ಹಳೆಯ ಅಥವಾ ಮೊಳಕೆಯೊಡೆದ ಬೆಳ್ಳುಳ್ಳಿಯಲ್ಲಿ ಈ ಕಪ್ಪು ಕಲೆಗಳು ಕಾಣಿಸುತ್ತವೆ. ನೀವು ಅಂತಹ ಕಪ್ಪು ಕಲೆಗಳನ್ನು ಕಂಡರೆ ಬೆಳ್ಳುಳ್ಳಿಯನ್ನ ಎಸೆಯುವುದು ಅಥವಾ ಬಳಸದಿರುವುದು ಉತ್ತಮ. ಇದರಿಂದ ಯಾವುದೇ ರೀತಿಯಲ್ಲಿ ಈ ಕಪ್ಪು ವಸ್ತು ಉಳಿದಿರುವ ಬೆಳ್ಳುಳ್ಳಿಗೆ ಹರಡುವುದಿಲ್ಲ. ಇತರ ಬೆಳ್ಳುಳ್ಳಿಯ ಮೇಲೆ ಕಪ್ಪು ಕಲೆಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಬೆಳ್ಳುಳ್ಳಿಯನ್ನ ಬೇಗ ಬಳಸಬೇಕು ಅಥವಾ ಬೆಳ್ಳುಳ್ಳಿಯನ್ನ ತಂಪಾದ, ಶುಷ್ಕ, ಚೆನ್ನಾಗಿ ಗಾಳಿ ಇರುವ ಸ್ಥಳದಲ್ಲಿ ಇರಿಸಿ. ರೆಫ್ರಿಜಿರೇಟರ್ನಲ್ಲಿ ಇಡುವುದು ಸಹ ಒಳ್ಳೆಯದು. ಕಪ್ಪು ಕಲೆ ಬಂದಿರುವ ಬೆಳ್ಳುಳ್ಳಿ ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ. ಈ ಬೆಳ್ಳುಳ್ಳಿ ಹಾನಿಕಾರಕ ವಿಷವನ್ನ ಉತ್ಪಾದಿಸುತ್ತದೆ. ಪರಿಣಾಮವಾಗಿ ಅಲರ್ಜಿಗಳು, ಉಸಿರಾಟ ಅಥವಾ ಜಠರ ಕರುಳಿನ ಸಮಸ್ಯೆಗಳು ಸಂಭವಿಸುತ್ತದೆ. ದುರ್ಬಲ ರೋಗ ನಿರೋಧಕ ಶಕ್ತಿ ಇರುವವರು, ಗರ್ಭಿಣಿಯರು ಅಥವಾ ಅಲರ್ಜಿ ಸಮಸ್ಯೆ ಇರುವವರು ಈ ರೀತಿಯ ಬೆಳ್ಳುಳ್ಳಿಯನ್ನ ತಿನ್ನಬಾರದು. ಅವರಿಗೆ ಅನೇಕ ಸಮಸ್ಯೆಗಳು ಕಂಡುಬರುತ್ತವೆ. ಈ ಬೆಳ್ಳುಳ್ಳಿಯನ್ನ ಅಡುಗೆ ಮನೆಯಲ್ಲಿ ಬಳಸುವುದರಿಂದ ಬೆಳ್ಳುಳ್ಳಿಯಿಂದ ವಿಷಕಾರಿ ಅಂಶಗಳು ಬಿಡುಗಡೆಯಾಗುತ್ತವೆ. ಏಕೆಂದರೆ ಶಾಖವು ಮೈಕೋಟಾಕ್ಸಿಗಳನ್ನ ನಾಶ ಮಾಡುವುದಿಲ್ಲ. ಪರಿಣಾಮವಾಗಿ ಈ ರೀತಿಯ ಬೆಳ್ಳುಳ್ಳಿ ಬಳಸಲು ಸುರಕ್ಷಿತವಲ್ಲ. ಈ ಸಮಸ್ಯೆಯನ್ನ ತಪ್ಪಿಸಲು ತಾಜಾ ಬೆಳ್ಳುಳ್ಳಿಯನ್ನ ಮಾರುಕಟ್ಟೆಯಿಂದ ಖರೀದಿಸಬೇಕು. ಬೆಳ್ಳುಳ್ಳಿಯನ್ನ ಶುಷ್ಕ ಮತ್ತು ತಂಪಾದ ಸ್ಥಳದಲ್ಲಿ ಸರಿಯಾಗಿ ಸಂಗ್ರಹಿಸಬೇಕು.